ಕಲಬುರಗಿಯಲ್ಲಿ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಆರಂಭ ಆಗಿದೆ. ನೆರೆಯ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿದಂತೆ ಹಲವೆಡೆಯಿಂದ ಲಕ್ಷಾಂತರ ಭಕ್ತರ ದಂಡೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದು, ಎಲ್ಲೆಡೆ ಶರಣಬಸವೇಶ್ವರರ ಜೈಘೋಷ ಮೊಳಗಿದೆ. ಕಣ್ಣಾಯಿಸಿದಷ್ಟು ದೂರ ಭಕ್ತ ಸಾಗರ. ಒಂದ್ ಕಡೆ ಶರಣಬಸವೇಶ್ವರರ ಜೈಘೋಷ, ಭಕ್ತ ಸಾಗರದ ಮಧ್ಯೆ ಸಾಗ್ತಿರೋ ಭವ್ಯ ರಥ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ತ್ರಿವಿಧ ದಾಸೋಹಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವ ಆರಂಭವಾಗಿದೆ. ನಿನ್ನೆ ಸಂಜೆ 6 ಗಂಟೆಗೆ ಪೀಠಾಧಿಪತಿ ದೊಡ್ಡಪ್ಪ ಅಪ್ಪ ಬೆಳ್ಳಿತಟ್ಟೆಯ ಪರುಷ ಬಟ್ಟಲು ತೋರಿಸಿದ ಮೇಲೆ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು. ಜಾತ್ರೆಯಲ್ಲಿ ನೆರೆಯ ಆಂಧ್ರಪ್ರದೇಶ, ಮಹಾರಾಷ್ಟ್ರ ಸೇರಿ ಹಲವೆಡೆಯಿಂದ ಲಕ್ಷಾಂತರ ಭಕ್ತರು ಭಾಗವಹಿಸಿದ್ರು. ತೇರಿಗೆ ಬಾಳೆಹಣ್ಣು, ಉತ್ತತ್ತಿಯನ್ನ ತೂರಿ ಭಕ್ತಿ ಮೆರೆದ್ರು. ತುಂಬ ಹೆಮ್ಮೆ, ಖುಷಿ ಆಗ್ತಾ ಇದೆ. ಈ ಒಂದು ಮಹಾ ಉತ್ಸವ ಜಾತ್ರೆಗೆ ಬೆಳಗ್ಗೆ 8 ಗಂಟೆ ಹಿಡಿದು ಸಾಯಂಕಾಲ 8 ಗಂಟೆ ಹಿಡಿದು ಸುಮಾರು ಒಂದು 10 ಲಕ್ಷ ಜನ ಬಂದು ಈ ಒಂದು ಶರಣದು ಆಶೀರ್ವಾದ ಪಡ್ಕೋತಾರೆ. ನಾ ಎಲ್ಲರನ್ನಾಗ ಶರಣನಾಗ ಪ್ರಾರ್ಥನೆ ಮಾಡ್ತೀನಿ, ಎಲ್ಲರೂ ಏನು ಅವ್ರದ್ದು ಸೇವೆ ಇದೆ, ಅವ್ರದ್ದು ಏನು ಪ್ರಾರ್ಥನೆ ಇದೆ ಎಲ್ಲ ಹಾರೈಸಲಿ ಅಂತಂತೇಳಿ ಶರಣಾಗ ಬೇಡ್ಕೋತೀನಿ. ಪ್ರತಿ ವರ್ಷ ಹೋಳಿ ಹುಣ್ಣಿಮೆಯಾದ 5 ದಿನಕ್ಕೆ ಶರಣಬಸವೇಶ್ವರರ ಜಾತ್ರೆ ನಡೆಯುತ್ತೆ. ಈಗಾಗಲೇ ಜಾತ್ರೆ ಪ್ರಾರಂಭವಾಗಿ 3 ದಿನಗಳಾಗಿದ್ದು, ಯುಗಾದಿಯವರೆಗೆ ಜಾತ್ರೆ ಸಂಭ್ರಮ ಇರುತ್ತೆ. ಇನ್ನು ಭಕ್ತಿಯಿಂದ ಶರಣಬಸವನಿಗೆ ನಡೆದುಕೊಂಡ್ರೆ ಮಕ್ಕಳಾಗದೇ ಇರುವ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುತ್ತವಂತೆ. ಭಕ್ತರ ಮೊರೆಗೆ ದೇವರು ವರ ಕೊಡ್ತಾನೆ ಅನ್ನೋದು ಇಲ್ಲಿನ ಸಾವಿರಾರು ಭಕ್ತರ ನಂಬಿಕೆ. ಹರಕೆ ಬೇಡ್ಕೊಂಡಿದ್ದು ನಾವೆಲ್ಲ ಸಕ್ಸಸ್ ಆಗ್ತದ್ರಿ. ಮಕ್ಕಳ ಆಗೋದು ಎಲ್ಲ ಬೇಡ್ಕೊಂಡಿರ್ತೀವಿ ಸರ್, ಎಲ್ಲಾನು ಆಗ್ತೈತಿ, ಎಲ್ಲ ಚೆನ್ನಾಗಿ ಆಗ್ತದೆ ಸರ್. ಏನು ನಾವು ಹರಕೆ ಕಟ್ಕೊಂಡಿದ್ದು ಎಲ್ಲಾನು ಆಗ್ಯಾವ ಸರ್, ಸಕ್ಸಸ್ ಆಗ್ಯಾವ ಸರ್ ಎಲ್ಲ. ಜಾತ್ರೆಗೆ ಆಗಮಿಸಿದ ಭಕ್ತರಿಗೆ ಸಾರ್ವಜನಿಕರೇ ನೀರು ಹಾಗೂ ಪ್ರಸಾದದ ವ್ಯವಸ್ಥೆ ಮಾಡಿದ್ರು. ಶರಣರ ಆಶಯದಂತೆ ನಡೆದುಕೊಂಡು ಭಕ್ತಿ ಮೆರೆದ್ರು. ದತ್ತಾತ್ರೇಯ ಪಾಟೀಲ್, TV9 ಕಲಬುರ್ಗಿ.